ಚೆನ್ನಾಗಿದೆ. ನಾನು ಮನೆಗೆ ಹೊಂಟಂದು ಇಲ್ಲೇ ಇರ್ತೀನಿ. ಸರಿ ಹಾಯ್, ವೆಲ್ಕಮ್ ಬ್ಯಾಕ್ ಟು ಸ್ಪಂದನಾ ಕ್ಯೂಟಿ ಲಾಗ್. ನಾನು ನಿಮ್ಮ ಪ್ರೀತಿಯ ಸ್ಪಂದನಾ ಕ್ಯೂಟಿ. ಸೊ ಏನಪ್ಪ ಅಂತ ಹೇಳಿದ್ರೆ ಗೈಸ್, ಇವತ್ತು ನಂದು ಡೈಲಿ ಲಾಗ್ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ. ಡೈಲಿ ರೊಟೀನ್ ಲೈಕ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಗೈಸ್ ಏನು ಗೊತ್ತಾ, ನಾನು ಇವತ್ತು ಕಾಲೇಜ್ ಇಲ್ಲ, ರಜಾ ಇದೆ. ಸೊ ಅದಕ್ಕೆ ಆಚೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಆಚೆ ಲೈಕ್ ಸೆಲ್ಫ್ ವಿಡಿಯೋ ಲೈಕ್ ವ್ಲಾಗ್ ಥರ ಯಾವತ್ತು ನಾನು ಮಾಡಿಲ್ಲ ಅಲ್ವಾ. ಸೊ ಅದಕ್ಕೆ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಟ್ರೈ ಅನ್ನೋದಕ್ಕಿಂತ ಚೆನ್ನಾಗೇ ಮಾಡ್ತಾ ಇದ್ದೀನಿ. ಸೊ ಇವತ್ತು ಯಾವ ಥರ ಇರುತ್ತೆ, ಹೆಂಗಿರುತ್ತೆ ಅಂತ ನೋಡೋಣ ಗೈಸ್. ನಾನು ಇವತ್ತು ಸ್ವಲ್ಪ ಏನೋ ಲೈಕ್ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಶಾಪಿಂಗ್ ಅಂತ ಹೇಳೋಕ್ಕಿಂತ ಲೈಕ್ ಏನಕ್ಕೆ ಮಾಡ್ತಾ ಇದ್ದೀನಿ ಗೊತ್ತಾ ಗೈಸ್? ಓ ಗಾಡ್, ಸಿ ಎಷ್ಟೊಂದು ಬಿಸಿಲು ಗೈಸ್. ಈ ಬಿಸಿಲು ನಿಮಗೂ ಇದು ಬಿಸಿಲೆಲ್ಲ ತುಂಬ ಈ ಡೇಸ್ ಎಷ್ಟೊಂದು ಬಿಸಿಲು ಇದೆ. ಐ ಥಿಂಕ್ ಈ ಥರ ಬಿಸಿಲು ಯಾವತ್ತೂ ಇರಲಿಲ್ಲ. ಐ ಮೀನ್ ಬಿಫೋರ್ ಲಾಸ್ಟ್ ಇಯರ್ ಯಾವತ್ತೂ ಈ ಥರ ಇರಲಿಲ್ಲ ಗೈಸ್. ಸೊ ನನಗಂತೂ ಈ ಬಿಸಿಲಲ್ಲಿ ಏನು ಮಾಡಲಿ ಅಂತ ಗೊತ್ತಾಗಿಲ್ಲ. ಸೊ ನಾನು ಒಂದು ಒಳ್ಳೆ ಈ ಬಿಸಿಲಿಗೆ ಒಂದು ಒಳ್ಳೆ ಒಂದು ಅಂದ್ಕೊಂಡಿದ್ದೀನಿ, ಏನೋ ಮಾಡಬೇಕು ಅಂತ. ಸೊ ಏನಪ್ಪ ಅಂತ ಹೇಳಿದ್ರೆ, ಸೊ ಸ್ವಿಮ್ಮಿಂಗ್ ಕ್ಲಾಸ್ಗೆ ಸೇರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನೇನಾಗುತ್ತೆ. ಸ್ವಿಮ್ಮಿಂಗ್ ಕ್ಲಾಸ್ ಸೇರ್ಕೋತೀನಿ. ದೆನ್ ಸ್ವಿಮ್ಮಿಂಗ್ ಕ್ಲಾಸ್ ಸೇರಿಬಿಟ್ಟು ಸೊ ಅದಕ್ಕೇ ನಾನು ಅದಕ್ಕೆ ಅಂತಲೇ ನಾನು ಇವಾಗ ಶಾಪಿಂಗ್ ಮಾಡಬೇಕಂತ ಹೋಗ್ತಾಯಿದ್ದೀನಿ. ಸೊ ಗೈಸ್ ನೋಡಿ ಬನ್ನಿ, ನಾನು ಇವತ್ತು ಏನೇನು ತೊಗೋತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಗೈಸ್. ಸೊ ಗೈಸ್ ಟೈಮ್ ಆಗ್ತಾ ಇದೆ ನೋಡಿ, ಎಷ್ಟು ಬಿಸಿಲು ಬೇರೆ. ಫಸ್ಟ್ ನಾನು ಇವಾಗ ಆಟೋ ಬುಕ್ ಮಾಡಿಕೊಂಡು ಲೈಕ್ ನಾನು ಯೂಸ್ ಮಾಡೋದು ನಮ್ಮ ಯಾತ್ರೆ ಬುಕ್ ಮಾಡಿಬಿಟ್ಟು ಹೋಗೋಣ ಎಲ್ಲಿಗೆ ಅಂತ ಅಂದ್ಬಿಟ್ಟು, ಎಲ್ಲಿಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಮುಂದೆ ನೋಡಿ ವಿಡಿಯೋಲಿ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಗೈಸ್ ಇವಾಗ ಆಟೋ ಬಂತು. ಸೊ ಇವಾಗ ಹೋಗ್ತಾ ಇದ್ದೀನಿ ನಾನು. ಆ್ಯಂಡ್ ಏನು ಗೊತ್ತಾ, ಇವಾಗ ಹೋಗ್ತಾ ಇದ್ದೀನಿ, ಬಟ್ ಎಲ್ಲಿಗೆ ಅಂತ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಗೊತ್ತಾಗುತ್ತೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಶಾಪಿಂಗ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು. ಅಂಡ್ ನೀವು ಕೂಡ ಎಲ್ಲಿ ಹೇಳಿ, ಲೈಕ್ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ನನಗೆ ಎಲ್ಲಿ ತಗೊಂಡಿದ್ರೆ ಚೆನ್ನಾಗಿರುತ್ತೆ. ಲೈಕ್ ಸ್ವಿಮ್ ಸೂಟ್ಸು, ಸ್ಪೋರ್ಟ್ಸ್ ವೇರ್, ಲೈಕ್ ಈ ತರ ಎಲ್ಲ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿ ನನಗೆ ಕಾಮೆಂಟ್ ಅಲ್ಲಿ. ಆ್ಯಂಡ್ ನಾನು ಚೂಸ್ ಮಾಡಿರೋದನ್ನು ಚೆನ್ನಾಗಿದೆನಾ ಇಲ್ವಾ ಅಂತ ಆಮೇಲೆ ನಾನು ಹೋಗ್ತೀನಿ ಅಲ್ವಾ ಶಾಪಿಂಗ್ ಮಾಡಕ್ಕೆ, ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಅದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಗೈಸ್. ಓಕೆ, ತೋರಿಸ್ತೀನಿ. ಸೊ ಗೈಸ್ ಆಕ್ಚುಲಿ ಇವಾಗ ಸಮ್ಮರ್ ಅಲ್ವಾ, ಇಷ್ಟೊಂದು ಬಿಸಿಲು. ನನಗಂತೂ ಸೀರಿಯಸ್ಲಿ ಆಗ್ತಾ ಇಲ್ಲ. ನೀರು ಕುಡಿದು ಎಷ್ಟು ನೀರು ಕುಡಿತಾ ಇರಬೇಕು ಅಂತ ಅನ್ಸುತ್ತೆ ಅಂದ್ರೆ ಊಟನೇ ಬೇಡ ಅನ್ಸುತ್ತೆ, ಅಷ್ಟು ವಾಟರ್ ಬೇಕು ಅಂತ ಅನ್ಸುತ್ತೆ. ಸೊ ಗೈಸ್ ನಿಮಗೂ ಇದೇ ತರನೇ ಅನಿಸ್ತಾ ಇದೆನಾ? ತುಂಬಾ ಬಿಸಿಲು. ಐ ಥಿಂಕ್ ಎಲ್ರಿಗೂ ಇದೇ ತರ ಅನಿಸ್ತಾ ಇರುತ್ತೆ, ಯಾಕಂದ್ರೆ ಅಷ್ಟೊಂದು ಬಿಸಿಲಿದೆ ಅಲ್ವಾ. ಸೊ ನಿಮ್ಮ ಮನೇಲೆಲ್ಲ ಮಕ್ಕಳು ಸೊ ಸಮ್ಮರ್ಗೆ ಎಲ್ಲ ಏನ್ ಮಾಡ್ತಾ ಇರ್ತಾರೆ? ಸೊ ಏನೇನ್ ಎಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸಮ್ಮರ್ ಅಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಅಂಡ್ ನಾನು ಗೊತ್ತಲ್ವಾ, ನಾನು ಇವಾಗ ಇಷ್ಟ ಬಿಸಿಲಿಗೆ ಐ ಥಿಂಕ್ ಇದು ಗುಡ್ ಐಡಿಯಾ ಅನ್ಕೋತೀನಿ, ಸ್ವಿಮ್ಮಿಂಗ್ ಇನ್ ಸಮ್ಮರ್ ಅಂತ. ಸೊ ಗೈಸ್ ನೀವೇನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಗೈಸ್. ಫೈನಲಿ ಆಟೋ ಪೇ ಮಾಡಿಬಿಟ್ಟು ಇವಾಗ ನಾನು ಡೆಕಾಥ್ಲಾನ್ಗೆ ಬಂದಿದ್ದೀನಿ. ಸೊ ಇದು ಯಾವ ಏರಿಯಾ ಅಂತ ಹೇಳ್ಬಿಟ್ಟು ನೋಡೋಣ, ನೀವು ಕಮೆಂಟ್ ಅಲ್ಲಿ ನನಗೆ ತಿಳಿಸ್ಕೊಡಿ. ಆ್ಯಂಡ್ ಗೈಸ್ ಏನು ಗೊತ್ತಾ, ನಾನು ಚೂಸ್ ಮಾಡ್ತಾ ಇರೋದು ಡೆಕಾಥ್ಲಾನ್ ಫಾರ್ ಸ್ಪೋರ್ಟ್ಸ್ ವೇರ್ ವಾಟ್ ಎವರ್. ಓಕೆ, ಬಟ್ ನೀವು ಯಾವುದನ್ನ ಪ್ರಿಫರ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಸೊ ಇವಾಗ ಒಳಗೆ ಹೋಗ್ತಾ ಇದ್ದೀನಿ, ನೋಡೋಣ.
ಗೈಸಿ ನಾನು ಇವಾಗ ಬಂದಿದ್ದೀನಿ. ಇವಾಗ ಏನು ನೋಡೋದು ಎಲ್ಲಿದೆ ಅಂತ ಸ್ಪೋರ್ಟ್ಸ್ ವೇರ್. ಏನಂದ್ರೆ ಆಕ್ಚುಲಿ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಆಕ್ಚುಲಿ. ಓಹೋ, ಇಲ್ಲೆಲ್ಲ ಜಸ್ಟ್ ಟಿ ಶರ್ಟ್ಸ್ ರನ್ನಿಂಗ್ ಅದ್ರ ಬಗ್ಗೆ ಇದೆ. ಸೊ ಮೇಲೆ ಏನಿದೆ ಅಂತ ನೋಡೋಣ. ದೆನ್ ಗೈಸ್ ಯು ನೋ ವಾಟ್, ಏನಂತ ಹೇಳಿದ್ರೆ ಆಕ್ಚುಲಿ ನನಗೆ ಸ್ವಿಮ್ಮಿಂಗ್ ಬರಲ್ಲ. ಕ್ಲಾಸ್ಗೆ ಇವಾಗಿನ ಜಾಯಿನ್ ಆಗ್ತಾ ಇದ್ದೀನಿ. ಸೊ ನೋಡೋಣ ನಾನು ಜಾಯಿನ್ ಆಗಿಬಿಟ್ಟು ಯಾವ್ಯಾವ ಥರ ಎಲ್ಲ ಕಷ್ಟಪಟ್ಬಿಟ್ಟು ಸ್ವಿಮ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಓಕೆ, ಐ ಗಾಟ್ ಇದು ಬಂದ್ಬಿಟ್ಟು ಲೈಕ್ ಗ್ರೌಂಡ್ ಫ್ಲೋರ್. ನನಗಂತೂ ನಿಜವಾಗ್ಲೂ ಸೀರಿಯಸ್ಲಿ ಇದೆಲ್ಲ ನೋಡ್ತಾ ಇದ್ರೆ ನಾನು ಎಲ್ಲ ಸ್ಪೋರ್ಟ್ಸಲ್ಲೂ ಇರಬೇಕು ಅಂತ ಫೀಲ್ ಆಗುತ್ತೆ. ಓ, ಇಲ್ಲೇನೋ ಇದೆ ವರ್ಕ್ಶಾಪ್. ಡಂಬಲ್ಸ್. ಓಹೋ, ಇದೆ ಇಷ್ಟೊಂದು ವೇಟ್ ಇದೆ. 1 kg. ಇದು ಮೇಲೆ ಫಸ್ಟ್ ಫ್ಲೋರಲ್ಲಿ ಇರೋದು ಇದೆಲ್ಲ. ಗೈಸ್ ಏನು ಗೊತ್ತಾ, ಇಲ್ಲಿ ಆ್ಯಕ್ಚುಲಿ ನೀವು ನನ್ನ ಜೊತೆಗೆ ಇವಾಗ ಆಡೋಕೆ ಯಾರಿಲ್ಲ. ಸೊ ಯು ಕ್ಯಾನ್ ಪ್ಲೇ ಆಟ ಆಡಿಕೊಂಡು ಚೆನ್ನಾಗಿ ಏನು ಬೇಕೋ ಅದೆಲ್ಲ ತಗೊಂಡು ಹೋಗ್ಬೋದು ಗೈಸ್. ಆ್ಯಕ್ಚುಲಿ ಇದೆಲ್ಲ ಲೈಕ್ ಏನಂದರೆ ವಾವ್ ಗೈಸ್, ಇದೆಲ್ಲ ಇದೆ. ಸೈಕಲ್ಸ್ ಎಲ್ಲ ಇದೆ. ಮಕ್ಕಳು ಈ ವಿಡಿಯೋ ನೋಡ್ತಾ ಇದ್ರು ಅಂದರೆ ನನಗೂ ಕರ್ಕೊಂಡು ಹೋಗು ಮಮ್ಮಿ ಡ್ಯಾಡಿ ಅಂತ ಹೇಳ್ತಿರ್ತಾರೆ. ಗೈಸ್ ಚೆನ್ನಾಗಿದೆ ಎಲ್ಲ ಕಲೆಕ್ಷನ್ಸ್. ನನಗಂತೂ ತುಂಬ ಇಷ್ಟ ಆಯ್ತು. ನನಗಿಲ್ಲಿದ್ದ ಹೋಗೋಕೆ ಮನಸ್ಸೇ ಬರ್ತಾ ಇಲ್ಲ, ಬಟ್ ಹೋಗ್ಲೇಬೇಕು. ನಾನು ಒಂದು ಟ್ರೈ ಮಾಡಲ ಇದು. ಓಹೋ, ಭಯ ಆಗ್ತೈತಿ. ಸ್ಲಿಪ್ಪರ್ ಬಿಟ್ಬಿಡ್ತೀನಿ ಗೈಸ್, ಯಾಕಂದರೆ ಆಗಲ್ಲ. ಸ್ಲಿಪ್ಪರ್ ಇಲ್ಲ ಅಂದರೆ ಅದು ಬೇರೆ ಹೀಲ್ಸ್. ಸ್ಕೇಟಿಂಗ್ ಎಲ್ಲ ಇದೆ. ಸೊ ಇಲ್ಲಿ ನಾವು ಆಟ ಆಡ್ಕೊಂಡೆಲ್ಲ ಪರ್ಚೇಸ್ ಮಾಡ್ಬೋದು. ನಾನು ಇದು ಟ್ರೈ ಮಾಡಿಲ್ಲ ಯಾವಾಗಲೂ, ಸೊ ಟ್ರೈ ಮಾಡ್ತೀನಿ ಗೈಸ್. ಬಿದ್ದರೆ ನಗ್ಬೇಡಿ. ಚೆನ್ನಾಗಿದೆ ಅಲ್ವಾ? ನನಗೆ ತುಂಬ ಇಷ್ಟ ಆಯಿತು. ಪ್ರೈಸ್ 5600 ಇದೆ ಗೈಸ್. ಆ್ಯಕ್ಚುಲಿ ನನಗೆ ಇಷ್ಟ ಆಯಿತು. ಜಾಕೆಟ್ಸ್ ಚೆನ್ನಾಗಿದೆ ಅಲ್ವಾ? ಎಲ್ಲ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಗುತ್ತೆ ಜಾಕೆಟ್ಸ್ ಆ ಥರದ್ದೆಲ್ಲ, ಬಟ್ ಅಮೌಂಟ್ ಇಲ್ಲ ಅಷ್ಟು. ಸೊ ನೆಕ್ಸ್ಟ್ ಟೈಮ್ ನೋಡೋಣ. ಗೈಸ್ ಈ ಥರ ಎಲ್ಲ ನೀವು ಆಟ ಆಡ್ಕೊಂಡು ಎಲ್ಲ ತೊಗೊಂಡು ಹೋಗ್ಬೋದು. ಗೈಸ್ ಈ ಕ್ಯಾರಮ್ ಕೂಡ ಇದೆ. ಸೊ ಚೆನ್ನಾಗಿದೆ ಗೈಸ್. ಇದು ಐ ಥಿಂಕ್ ಇದು ಡೆಮೋ ಇಟ್ಟಿದ್ದಾರೆ ಅನಿಸುತ್ತೆ, ಬಟ್ ಚೆನ್ನಾಗಿದೆ ಎಲ್ಲ. ಏನು ಗೊತ್ತಾ ಗೈಸ್, ಎಲ್ಲ ಫ್ರೀ ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇಲ್ವಾ ನಿಮಗೆ? ಎಸ್, ಫ್ರೀಯಾಗೆ ಮಾಡ್ತಾ ಇದ್ದೀನಿ, ಬಟ್ ನೆಕ್ಸ್ಟ್ ಅಮೌಂಟ್ ತೊಗೊಂಡ್ಬಿಟ್ಟೆ ಮಾಡ್ತೀನಿ ಗೈಸ್ ಎಲ್ಲ. ಗೈಸ್ ಏನು ಗೊತ್ತಾ, ಇದು ಸ್ವಿಮ್ ಸೂಟ್ ನನಗೆ ಆ್ಯಕ್ಚುಲಿ ಇಷ್ಟ ಆಯಿತು, ಬಟ್ ಇದ್ರ ಪ್ರೈಸ್ ಏನಪ್ಪ ಅಂದರೆ ಹೌ ಮಚ್? ಐ ಥಿಂಕ್ 4000 ಗೈಸ್. ಇದು 4000. ಸೊ ಆ್ಯಕ್ಚುಲಿ ಎಲ್ಲ ತುಂಬ ಪ್ರೈಸ್, ಲೈಕ್ ಅದೊಂದೇ ನಾನು ತೋರಿಸಿದ್ದು ಲೈಕ್ 500ದು ಒಂದೇ ಲೋ ಪ್ರೈಸಲ್ಲಿ ಇರೋದು. ಸೊ ಅದು ಬಿಟ್ಟರೆ ಇದೆಲ್ಲ ಅಬೋವ್ 1500, 1700, 2500
ಲೈಕ್ ದಿಸ್ ಎಲ್ಲ ಈ ಥರ ಜಾಸ್ತಿನೇ ಇದೆ ಗೈಸ್. ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ನಾನು. ಗೈಸ್ ಇದು ಬಾಯ್ಸ್ಗೆ ಐ ಮೀನ್ ಕಿಡ್ಸ್ಗೆ ನೋಡಿ ಇಷ್ಟು ಚೋಟ ಮಕ್ಕಳು ಎಲ್ಲ ಸ್ವಿಮ್ ಮಾಡ್ತಾರ. ನಾನು ಇಷ್ಟು ಚಿಕ್ಕವಳಿದ್ದಾಗ ಮೂಗಲ್ಲೆಲ್ಲ ಹಿಂಗೆ ಅಂದ್ಕೊಂಡಿದ್ದೆ ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ನಾನು ನೀಟಾಗಿದ್ದೆ, ನಮ್ಮ ಮಮ್ಮಿ ಹೇಳ್ತಾರೆ ನಾನು ತುಂಬ ಕ್ಲೀನ್ ಆಗಿದ್ದೆ ಅಂತ ಹೇಳ್ಬಿಟ್ಟು. ಗೈಸ್ ಇಷ್ಟಿಷ್ಟು ಚಿಕ್ಕ ಮಕ್ಕಳು ಎಲ್ಲ ಸ್ವಿಮ್ ಮಾಡ್ತಾರೆ ಇವಾಗಿನ ಕಾಲದಲ್ಲಿ. ಬಟ್ ನಾನಿದ್ದಾಗ ಅದು ಬಿಡಿ. ಇಲ್ಲಿ ನೋಡಿ ಈ ಮಗು, ಇನ್ನು ಹುಟ್ಟಿರೋ ಮಗು ಗೈಸ್, ಇದು ಅದಕ್ಕೆ ಸ್ವಿಮ್ ಬರುತ್ತಾ? ಜನ್ರೇಷನ್ ಎಷ್ಟು ಎಲ್ಲಿಂದ ಎಲ್ಲಿಗೆ ಬಂದಿದೆ ನೋಡಿ. ನಮ್ಮ ಮಮ್ಮಿ ಅವಾಗ ನಾನು ಇಷ್ಟು ಚಿಕ್ಕವಳಿದ್ದಾಗ ಅವರು ಇನ್ನೂ ನನಗೆ ಆಚೆನೇ ಕಳಿಸ್ತಾ ಇರಲಿಲ್ಲ, ಏನು ಮಾಡ್ತಾ ಇರಲಿಲ್ಲ. ನೀರು ಕೂಡ ಟಚ್ ಮಾಡಿಸ್ತಾ ಇದ್ರು ಇಲ್ವೋ ಗೊತ್ತಿಲ್ಲ, ಐ ಮೀನ್ ಕೋಲ್ಡ್ ವಾಟರ್. ಇವಾಗ ನೋಡಿ ಸ್ವಿಮ್ ಮಾಡೋ ಲೆವೆಲ್ಗೆ. ಗೈಸ್ ಇದೇನು ಗೊತ್ತಿಲ್ಲ ನನಗೆ ಇದೇನು ಅಂತ ಹೇಳ್ಬಿಟ್ಟು. ನಿಮ್ಗೆ ಇದೇನು ಅಂತ ಗೊತ್ತಿದ್ರೆ ಸ್ವಲ್ಪ ಕಮೆಂಟಲ್ಲಿ ತಿಳಿಸ್ಕೊಡಿ ಗೈಸ್. ಓಕೆ, ಬ್ಯಾಗ್ 1000 rupees, 999. ಕ್ಯೂಟ್ ಆಗಿದೆ ಅಲ್ವಾ? ಚಿಕ್ಕ ಮಗುದು. ನಾನು ನೆಕ್ಸ್ಟ್ ನನ್ನ ಮಗುಗೆಲ್ಲ ಈ ಥರ ಎಲ್ಲ ಆಕ್ಟಿವಿಟೀಸಲ್ಲೂ ಇರಿಸ್ತೀನಿ ನನ್ನ ಮಗುಗೆ. ಸೊ ಗೈಸ್ ಏನು ಗೊತ್ತಾ, ಇವಾಗ ಇಷ್ಟೊಂದು ಬಿಸಿಲು ಎಲ್ಲ ಇದೆ. ಸೊ ನೀವೇನು ಮಾಡಿ ಅಂತ ಹೇಳಿದ್ರೆ, ನೀವು ಮನೆಯಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಗೈಸ್. ಸೊ ಯಾವುದಾದ್ರೂ ಆಕ್ಟಿವಿಟೀಸ್ಗೆ ಲೈಕ್ ಜಾಯಿನ್ ಆಗಿ ಆ್ಯಂಡ್ ಸ್ವಲ್ಪ ಈ ಸಮ್ಮರ್ನ ಸ್ವಲ್ಪ ಹೆಂಗೆ ಕೂಲಾಗಿ, ಬಾಡಿ ಫುಲ್ ಕೂಲಾಗಿ ಇರಲಿ ಅಂತ ಸ್ವಲ್ಪ ಅದು ಇದು ಏನಾದರೂ ಮಾಡ್ತಾ ಇರಿ. ಇವಾಗ ಲೈಕ್ ನಾನು ಸ್ವಿಮ್ ಚೂಸ್ ಮಾಡಿದ್ವಿ. ಸೊ ಅದೇ ಥರ ನೀವು ಯಾವುದಾದ್ರೂ ಬೇರೆ ಆರ್ ಎಲ್ ಸ್ವಿಮ್ಮಿಂಗೇ ಆದ್ರೂ ಓಕೆ ಮಾಡಿ. ಡೋಂಟ್ ವೇಸ್ಟ್ ಟೈಮ್ ಗೈಸ್. ನಾನು ಇದನ್ನು ಚೂಸ್ ಮಾಡಿದ್ದೀನಿ. ಸೊ ಹಾಕೊಂಡ ಮೇಲೆ ಗೊತ್ತಾಗುತ್ತೆ ಗೈಸ್ ನಿಮಗೆ. ಗೈಸ್ ಇವಾಗ ಎಲ್ಲ ಫುಲ್ ಕಂಪ್ಲೀಟ್ ತಗೊಂಡಿದ್ದೀನಿ. ಕ್ಯಾಪ್ ಮತ್ತು ಗಾಗಲ್ಸ್ ಆ್ಯಂಡ್ ದಟ್ ಸ್ವಿಮ್ ಸೂಟ್ ತಗೊಂಡಿದ್ದೀನಿ. ಸೊ ಇವಾಗ ಫೈನಲಿ ಬಿಲ್ಲಿಂಗ್ ಮಾಡಿಸ್ಬಿಟ್ಟು ನೆಕ್ಸ್ಟ್ ನಾಳೆ ಫುಲ್ ಸ್ವಿಮ್. ಆ್ಯಕ್ಚುಲಿ ಐ ಡೋಂಟ್ ನೋ ಸ್ವಿಮ್ಮಿಂಗ್, ಗೊತ್ತಿಲ್ಲ ನನಗೆ. ಸ್ವಿಮ್ಮಿಂಗ್ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತೀನಿ ಗೈಸ್. ಸೊ ಬನ್ನಿ ಇವಾಗ ಬಿಲ್ ಮಾಡ್ಸೋಣ. ಓಕೆ, ಥ್ಯಾಂಕ್ ಯು. ಎಷ್ಟೊಂದು ವೆರೈಟಿ ಬಾಲ್ಸ್, ಬಾಸ್ಕೆಟ್ ಬಾಲ್ಸ್, ಫುಟ್ಬಾಲ್ಸ್, ಥ್ರೋ ಬಾಲ್ಸ್. ಇಲ್ಲಿಂದ ನನಗೆ ಹೋಗೋಕೆ ಇಷ್ಟನೇ ಆಗ್ತಾ ಇಲ್ಲ ಗೈಸ್, ಬಟ್ ಅದು ಹೋಗ್ಲೇಬೇಕು ಗೈಸ್. ಏನು ಗೊತ್ತಾ, ಇವಾಗ ನಾನು ಕಾರಲ್ಲಿ ಹೋಗ್ತಾ ಇದ್ದೀನಿ ಗೈಸ್. ಬ್ಯಾಕ್ ಲೈಕ್ ನನ್ನ ಸ್ಟೇ ಆಗ್ತಾ ಇದ್ದೀನಲ್ವಾ, ಸೊ ಅಲ್ಲಿಗೆ ನಾನು ಇವಾಗ ಕಾರ್ ವೇಟ್ ಮಾಡ್ತಾ ಇದ್ದೆ ನನಗೋಸ್ಕರ. ಸೊ ನಾನು ಕಾರಲ್ಲಿ ಹೋಗ್ತಾ ಇದ್ದೀನಿ. ಓಕೆ ಗೈಸ್, ಸೊ ಗೈಸ್ ಕಾರಲ್ಲಿ ಹೋಗ್ಬೇಕಾಗಿತ್ತು, ಈ ಥರ ನಡ್ಕೊಂಡು ಯಾಕೆ ಹೋಗ್ತಾ ಇದ್ದೀನಿ ಅನ್ಕೊಂಡ್ರೆ, ಕಾರ್ ಆ್ಯಕ್ಚುಲಿ ಸುಮ್ಮನೆ ಜೋಕ್ ಮಾಡಿದ್ದು ಗೈಸ್. ಕಾರಲ್ಲಿ ಹೋಗ್ಬೇಕಂದ್ರೆ ಇನ್ನು ಸ್ವಲ್ಪ ಕಷ್ಟಪಡ್ಬೇಕು ನಾನು. ಸೊ ಗೈಸ್ ಏನಂತ ಹೇಳಿದ್ರೆ ನೋಡಿ, ಇವಾಗ ಈ ಬೈಕ್ಗಳ ಸೌಂಡು ಇಲ್ಲಿ ಸಿಟಿಯಲ್ಲಿ ನನಗೆ ಸಾಕಾಗ್ಬಿಟ್ಟಿದೆ ಗೈಸ್. ಬೆಂಗಳೂರಲ್ಲಿ ಬರೀ ವೆಹಿಕಲ್ ಸೌಂಡ್. ಪೀಸ್ಫುಲ್ ಆಗಿ ನನಗೆ ಯಾವುದು ಪ್ಲೇಸೇ ಕಾಣಿಸಿಲ್ಲ ಇಲ್ಲಿವರೆಗೂ. ದೆನ್ ಗೈಸ್ ಏನು ಗೊತ್ತಾ, ಇವಾಗ ನಾವು ಎಲ್ಲಾದ್ರೂ ಹಳ್ಳಿಯಲ್ಲಿ ಇದ್ದಿದ್ರೆ, ಹಳ್ಳಿಯಲ್ಲಾದ್ರೆ ಸ್ವಿಮ್ಮಿಂಗ್ ಪೂಲೇ ಬೇಡ. ಲೈಕ್ ಎಂತ ತೋಟದಲ್ಲಿ, ಹೊಲದಲ್ಲಿ ಅವ್ರಿಗೆ ಬಾವಿ ಇರುತ್ತೆ, ಬಾವಿಯಲ್ಲೇ ಹೋಗ್ಬಿಟ್ಟು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ನೀರಲ್ಲಿ. ಇವಾಗ ಬೆಂಗಳೂರಲ್ಲೆಲ್ಲ ಹೆಂಗೆ ಅಂತ ಹೇಳಿದ್ರೆ, ಬೆಂಗಳೂರು ಅಂತ ಅಲ್ಲ, ಲೈಕ್ ಸಿಟೀಸ್ ಲೈಫ್ ಹೆಂಗಿದೆ ಅಂತ ಹೇಳಿದ್ರೆ, ನೀವು ಸ್ವಿಮ್ ಮಾಡಬೇಕು ಅಂದ್ರೂ ನೀವು ಅಮೌಂಟ್ ಕೊಟ್ಟು ಮಾಡಬೇಕು. ನೀವು ಹತ್ತು ಅಂತ ಹೋಗಿದ್ರು ಅಮೌಂಟ್ ಕೊಡಬೇಕು ಫಾರ್ ಎವ್ರಿಥಿಂಗ್. ಲೈಕ್ ನೀವು ಎಲ್ಲದಕ್ಕೂ ಅಮೌಂಟ್ ಕೊಡಬೇಕು. ಅದೇ
ಹಳ್ಳಿ ಆದರೆ ಹಳ್ಳಿಯಲ್ಲಿ ಲೈಫ್ ತುಂಬ ಚೆನ್ನಾಗಿರುತ್ತೆ ಗೈಸ್. ಆ್ಯಕ್ಚುಲಿ ಪೀಸ್ಫುಲ್ ಆಗಿರುತ್ತೆ. ಲೈಕ್ ಅವಾಗೆಲ್ಲ ನ್ಯಾಚುರಲ್ ಲೈಟ್, ನ್ಯಾಚುರಲ್ ವಾಟರ್. ಇವಾಗ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಆದ್ರೂ ಅಷ್ಟೇ ಬ್ಲೀಚ್ ಅದು ಇದು ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಬಟ್ ಆ ಥರ ಹಳ್ಳಿಯಲ್ಲಾದರೆ ನಾವು ದುಡ್ಡು ಕೊಡಂಗಿಲ್ಲ, ಏನಿಲ್ಲ, ಆರಾಮಾಗಿ ಹೋಗು. ಲೈಕ್ ಇನ್ನೂ ಒಂದು ಏನು ಅಂದರೆ ಚಾನಲಲ್ಲಿ ಹುಡುಗರು ಐ ಥಿಂಕ್ ಇದೆಲ್ಲ ಎಂಜಾಯ್ ಮಾಡಿರ್ತಾರೆ. ಚಾನಲಲ್ಲೆಲ್ಲ ಹೋಗ್ಬಿಟ್ಟು ಸುಮ್ಮನೆ ಡೈ ಹೊಡೆದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಬರೋದು. ಸೊ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ನಾವು ಏನು ಮಾಡ್ತೀವಿ ಅಂತ ಅಂದ್ರೂ ಬಟ್ ನಾವು ಇಲ್ಲಿ ಏನು ಮಾಡ್ತೀವಿ ಅಂತ ಅಂದ್ರೂ ಕೂಡ ಎಲ್ಲದಕ್ಕೂ ನಾವು ಅಮೌಂಟ್ ಪೇ ಮಾಡಬೇಕು ಗೈಸ್. ಸೊ ಬಟ್ ಏನು ಮಾಡೋಕ್ಕಾಗಲ್ಲ. ಸಿಟಿಯಲ್ಲೂ ಸ್ವಲ್ಪ ನಾವು ಏನೋ ಮುಂದೆ ಬರಬೇಕು ಅಂದರೆ ಇದೂ ಬೇಕು ಲೈಫ್. ಬಟ್ ಏನು ಮಾಡೋಕ್ಕಾಗಲ್ಲ, ಇದೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಬಟ್ ಹಂಗಂತ ಲೈಫ್ನ ಸಿಟಿಯಲ್ಲೇ ಎಲ್ಲರೂ ಸೆಟಲ್ ಮಾಡ್ಕೊಳಕ್ಕೆ ನೋಡಬೇಡಿ. ಹಳ್ಳಿಯಲ್ಲಿ ತುಂಬ ಪೀಸ್ಫುಲ್ ಆಗಿ ಚೆನ್ನಾಗಿ ಇರೋಕೆ ನೋಡಿ ಗೈಸ್, ಎಲ್ಲರೂ ಟ್ರೈ ಮಾಡಿ. ಓಕೆ ಗೈಸ್, ಸೊ ನೋಡಿದ್ರಲ್ಲ, ನಾನು ಡೆಕಾಥ್ಲಾನ್ ಚೂಸ್ ಮಾಡಿದ್ದೆ. ಸೊ ನೀವು ಇನ್ ಕೇಸ್ ಸ್ಪೋರ್ಟ್ಸ್ ವೇರ್ಸ್ ಈ ಥರ ಏನಾದರೂ ಬಂತು ಅಂದರೆ ನೀವು ಯಾವುದನ್ನ ಚೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಆ್ಯಂಡ್ ಇವತ್ತಿಂದು ಔಟ್ಫಿಟ್ ಇದು ನಂದು. ಸೊ ಯಾವ ಥರ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇದನ್ನು ಹೇಳಿ ಗೈಸ್. ನಾನು ಇವಾಗ ನಿಮ್ಮ ಜೊತೆ ಮಾತಾಡ್ಬೇಕಂತ ಇಷ್ಟು ದೂರ ಹೇಳ್ಕೊಂಡು ಬಂದಿದ್ದೀನಿ. ಇವಾಗ ಮತ್ತೆ ನಾನು ಆಟೋ ಬುಕ್ ಮಾಡಬೇಕು. ಏನು ತಿಂದು ಬೇರೆ ಬಂದಿಲ್ಲ ಗೈಸ್. ನಾನು ಇವತ್ತು ಹಂಗೆ ಬಂದ್ಬಿಟ್ಟಿದ್ದೀನಿ, ಏನು ತಿಂದೇನೆ. ಇವಾಗ ತಿನ್ನಬೇಕು ಆ್ಯಕ್ಚುಲಿ. ತಿನ್ಬಿಟ್ಟು ಸ್ವಲ್ಪ ಏನು ಗೊತ್ತಾ, ನನಗೆ ಈ ಡೇಸಲ್ಲಿ ಊಟ ಮಾಡ್ಬೇಕಂತನೇ ಅನ್ನಿಸ್ತಾ ಇಲ್ಲ. ಸೊ ನನಗೆ ಬರೀ ನೀರು ಕುಡಿಬೇಕು ಆ್ಯಂಡ್ ಫ್ರೂಟ್ಸ್ ತಿನ್ನಬೇಕು ಅಂತಲೇ ಅನಿಸ್ತಾ ಇದೆ. ಸೊ ನಾನಿವಾಗ ಫ್ರೂಟ್ಸ್ ಸಲಾಡ್ ಎಲ್ಲಿದೆ ಅಂತ ಉಳ್ಕೊಂಡು ಹೋಗ್ತಾ ಇದ್ದೀನಿ. ಆಗ ನನಗಿಂತ ಉದ್ದ ಇದೆ, ಕೆಳಗೆ ಹಿಂಗೆ ಟಚ್ ಆಗ್ತಾ ಇದೆ. ಸೊ ಗೈಸ್, ನಾನು ಇವಾಗ ನೋಡಿ ಫ್ರೂಟ್ಸ್ ತಿನ್ನೋಕೆ ಬಂದಿದ್ದೀನಿ. ಓ ಮೈ ಗಾಡ್ ಗೈಸ್, ಎಷ್ಟೊಂದು ಹಾಕ್ಕೊಟ್ಟಿದ್ದಾರೆ ನೋಡಿ. ನನ್ನ ಫೇಸ್ಗಿಂತ ಅದೇ ಜಾಸ್ತಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇವಾಗ ಫ್ರೂಟ್ಸ್ ತಿನ್ಬಿಟ್ಟು ಮನೆಗೆ ಹೋಗೋಣ ಗೈಸ್. ಸೊ ಗೈಸ್, ಎಲ್ಲ ಮುಗೀತು. ಐ ಮೀನ್ ಫ್ರೂಟ್ಸ್ ಎಲ್ಲ ತಿಂದೆ, ಚೆನ್ನಾಗಿತ್ತು. ಇವಾಗ ಆಟೋ ಬುಕ್ ಮಾಡಿದ್ದೀನಿ. ಸೊ ಆಟೋ ಬರ್ತಾ ಇದೆ. 500 ಮೀಟರ್ ತೋರಿಸ್ತಾ ಇದೆ ಗೈಸ್. ಸೊ ಬಂದಮೇಲೆ ಹೋಗೋದ ಮನೆಗೆ ಮತ್ತೆ. ಸೊ ಇವಾಗ ಆಟೋ ಬಂದಿದೆ, ಹೋಗ್ತಾ ಇದ್ದೀನಿ. 8820. ಸೊ ಗೈಸ್, ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್, ಪರ್ಚೇಸ್ ಮಾಡಿಬಿಟ್ಟು ಗೈಸ್. ಸೊ ಇವತ್ತಿಂದು ವ್ಲಾಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಗೈಸ್. ಅಂಡ್ ಗೈಸ್, ಏನ್ ಗೊತ್ತಾ, ನಂಗೆ ತುಂಬಾ ಇಷ್ಟ ಈ ತರ ಆಚೆ ಹೋಗೋದು, ಶಾಪಿಂಗ್ ಮಾಡೋದು. ಓ ಶಿಟ್, ಬಿತ್ತೋಗ್ಬಿಟ್ಟಾಯ್ತು ಗೈಸ್. ನನ್ಗಿದೆಲ್ಲ ಇಷ್ಟ ಗೈಸ್. ಸೊ ಇವಾಗ ಏನಂತ ಹೇಳಿದ್ರೆ, ನನ್ಗೆ ಅಲ್ಲಿಂದ ಬಿಟ್ಟು ಬರೋಕೆ ಇಷ್ಟನೇ ಆಗ್ತಾ ಇರ್ಲಿಲ್ಲ. ಬಟ್ ಏನ್ ಮಾಡಕ್ಕಾಗಲ್ಲ, ಬರ್ಲೇಬೇಕು. ನನ್ಗೆ ಈ ತರ ಆಚೆ ಹೋಗೋದು, ಎಂಜಾಯ್ ಮಾಡೋದು, ಗೇಮ್ಸ್ ಆಡೋದು, ಈ ತರ ಎಲ್ಲ ಇಷ್ಟ. ಓಕೆ ಗೈಸ್. ಸೊ ಗೈಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಗೈಸ್, ನೆಕ್ಸ್ಟ್ ವಿಡಿಯೋಸಲ್ಲಿ ಇನ್ನೂ ಡಿಫ್ರೆಂಟ್ ಟಾಪಿಕಲ್ಲಿ ಬರ್ತೀನಿ. ಆ್ಯಂಡ್ ನನ್ನ ವೀಡಿಯೋಸ್ನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಗೈಸ್. ಲವ್ ಯು ಆರ್, ಟೇಕ್ ಕೇರ್, ಬಾಯ್.